हरि ओम श्री गुरुभ्यो नमः। गुरुब्रह्मा गुरुर्विष्णुः गुरुर्देवो महेश्वरः गुरु साक्षात् परब्रह्म तस्मै श्री गुरुवे नमः। गुरुवे सर्वलोकानां भिषजे भवरोगिणां निधये सर्वविद्यानां श्री दक्षिणामूर्तये नमः। वक्रतुण्ड महाकाय कोटिसूर्यसमप्रभा निर्विघ्नं कुरु मे देव सर्वकार्येषु सर्वदा। प्रणो देवी सरस्वती वाजेभिर्वाजिनीवती धीनाममित्रिवतु आनो दिवो बृहतः पर्वता सरस्वती यजतः संविघ्नं वाग्देव्यै नमः। नारायणं नमस्कृत्यानं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय विष्णुरूपाय व्यासरूपाय विष्णुवे नमो वै ब्रह्मनिधये वासिष्ठाय नमो नमः। अविकाराय शुद्धाय नित्याय परमात्मने सदैकरूपरूपाय विष्णवे सर्वजिष्णवे सर्वजिष्णवे ॐ नम इति। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सद्गुरुदेवताभ्यो नमः। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। गुरुवे सर्वलोकानां भिषजे भवरोगिणां निधये सर्वविद्यानां श्रीदक्षिणामूर्तये नमः। ॐ नारायणः परो व्यक्तादण्डमव्यक्तसम्भवम् अण्डस्यान्तस्ति मे लोकाः सप्तद्वीपा च मेधिनी। हरिः ॐ श्रीगुरुभ्यो नमः। ॐ सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। हरिः ॐ ಶ್ರೀಗುರುಭ್ಯೋ ನಮಃ. ಭಗವದ್ಗೀತೆಯ ಕೇಳುಗ ಭಕ್ತಾದಿಗಳೇ, ಸಜ್ಜನರೇ, ಶ್ರೀ ಭಗವದ್ಗೀತೆಯ 13ನೆಯ ಅಧ್ಯಾಯ 11ನೇ ಶ್ಲೋಕದಿಂದ ಈಗ ನೋಡಬೇಕಾಗಿದೆ. ಕ್ಷೇತ್ರಜ್ಞ ವಿಭಾಗ ಯೋಗ. ಅಧ್ಯಾತ್ಮಾಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥದರ್ಶನಂ ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯಥಾ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ ಏತದ್ ಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋ ಅನ್ಯಥಾ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ, ಈ ಅಧ್ಯಾತ್ಮ ಜ್ಞಾನ ಅನ್ನೋದಿದೆಯಲ್ಲ ಅದು ಮಾತ್ರ ನಿತ್ಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದರಿಂದ ಏನಾಗತ್ತೆ ಅಂದ್ರೆ ತತ್ವಜ್ಞಾನಾರ್ಥ ದರ್ಶನ ಆಗತ್ತೆ. ಅವರಿಗೆ ಲೌಕಿಕ ಜ್ಞಾನಗಳಲ್ಲಿ ಒಂದು ತಿಳ್ಕೊಂಡ್ರೆ ಇನ್ನೊಂದು ತಿಳ್ಕೊಳಕ್ಕಲ್ಲ, ಆದ್ರೆ ತತ್ವಜ್ಞಾನವನ್ನು ತಿಳ್ಕೊಂಡ್ರೆ ಎಲ್ಲವನ್ನ ತಿಳ್ಕೊಂಡಾಗ ಆಗತ್ತೆ. ಹಾಗಾಗಿ ಇದನ್ನೇ ಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಬಿಟ್ಟು ಬೇರೆ ಯಾವ್ದಿದೆಯೋ ಅದೆಲ್ಲ ಅಜ್ಞಾನ ಅಂತ ಹೇಳಿ. ಇದು ಯಾಕೆ ನಿತ್ಯ, ಬೇರೆ ಯಾಕೆ ನಿತ್ಯ ಅಲ್ಲ, ಅಥವಾ ಇದು ಮಾತ್ರ ಜ್ಞಾನ ಬೇರೆ ಜ್ಞಾನ ಅಲ್ಲ ಯಾಕೆ ಅಂತಂದ್ರೆ, ನಮಗೆ ಈ ಒಂದು ತತ್ವಜ್ಞಾನ ಅಂತಕ್ಕಂಥದ್ದು ಉಂಟಾಯ್ತು ಅಂತಂದ್ರೆ ಇದು ವ್ಯಭಿಚಾರವನ್ನ ಹೊಂದಲ್ಲ, ಅಂದ್ರೆ ಬದಲಾವಣೆ ಆಗ್ತಾ ಇರೋದಿಲ್ಲ. ನೀವು ಯಾವುದೇ ಲೌಕಿಕ ಜ್ಞಾನವನ್ನ ತಗೊಳ್ಳಿ, ಆ ಜ್ಞಾನ ಏನಾಗತ್ತೆ, ಇವತ್ತು ಇದು ಸರಿ ಅಂತ ಹೇಳ್ತಾರೆ, ನಾಳೆ ಇದು ಸರಿ ಇಲ್ಲ ಅಂತ ಹೇಳ್ತಾರೆ. ಅಥವಾ ಇವತ್ತು ಯಾವ್ದೋ ಸರಿ ಇಲ್ಲ ಅಂದಿದ್ದು ನಾಳೆ ಇದೇ ಸರಿ, ಇದು ಒಳ್ಳೇದು ಆರೋಗ್ಯಕ್ಕೆ ಅಂತ ಹೇಳ್ತಾರೆ. ಅಥವಾ ಟೆಕ್ನಾಲಜಿ ತಗೊಂಡಾಗ ಆ ಟೆಕ್ನಾಲಜಿ ಏನಾಗತ್ತೆ, ಬದಲಾವಣೆ ಹೊಂದುತ್ತಾ ಇರುತ್ತೆ. ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಬಗ್ಗೆ ತಿಳ್ಕೊಂಡಿರ್ತೀವಿ, ಆ ವ್ಯಕ್ತಿ
ಕೂಡ ಬದಲಾವಣೆ ಹೊಂದ್ತಾ ಇರ್ತದೆ. ಹಾಗಾಗಿ ಅದು ಯಾವುದೂ ಕೂಡ ಶಾಶ್ವತವಾಗಿ ಒಂದೇ ತರ ಇರೋದಿಲ್ಲ. ಆದ್ರೆ ಈ ಆಧ್ಯಾತ್ಮ ಜ್ಞಾನವನ್ನ ಸರಿಯಾಗಿ ತಿಳ್ಕೊಂಡಾಗ ಏನಾಗತ್ತೆ, ನಮಗೆ ಆ ಪರಮ ಗುರಿಯಾಗಿರ್ತಕ್ಕಂತಹ ಮೋಕ್ಷ ಅನ್ನೋದು ಸಿಗತ್ತೆ. ಎಲ್ಲರಿಗೂ ಕಡೆಗೆ ಬೇಕಾಗಿರೋದು ಸುಖ ಮತ್ತೆ ಶಾಂತಿ ಅನ್ನೋದೇ ನಿತ್ಯವಾಗಿ ಇರೋದ್ರಿಂದ ನೀವು ಏನೇ ಕೆಲಸ ಮಾಡಿದ್ರು ಕೂಡ ಅದರಿಂದ ನಮಗೆ ಬೇಕಾಗಿರೋದು ಸುಖ, ಶಾಂತವಾಗಿರ್ತಕ್ಕಂತಹ ಒಂದು ಮಾನಸಿಕ ಸ್ಥಿತಿ. ಅದನ್ನ ಬಿಟ್ಟು ಬೇರೆ ಏನೇ ಸಿಕ್ಕಿದ್ರು ಕೂಡ ಅದು ನಮಗೆ ದೀರ್ಘಕಾಲ ಆ ಒಂದು ಸಮಾಧಾನವನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ನಿತ್ಯ. ಯಾವುದೋ ಅಧ್ಯಾತ್ಮ ಜ್ಞಾನ ಅನ್ನೋದು ನಿತ್ಯ. ಅದನ್ನ ಬಿಟ್ಟು ಬೇರೆ ಏನೇ ತಿಳ್ಕೊಂಡ್ರು ಅದೆಲ್ಲ ಏನಾಗತ್ತೆ, ಅನಿತ್ಯವಾಗಿರುತ್ತೆ ಮತ್ತು ಅದು ಅಜ್ಞಾನ. ಯಾಕೆಂದ್ರೆ ಅದು ವ್ಯಭಿಚಾರವನ್ನ ಅಂದ್ರೆ ಬದಲಾವಣೆ ಹೊಂದಾಗ ನಾವು ಅದನ್ನ ತಿಳ್ಕೊಳ್ಬೇಕಾ ತಿರ್ಗಾ. ಅದು ತಿಳ್ಕೊಂಡಿಲ್ಲ ಅಂದ್ರೆ ನಮಗೆ ಹಿಂದೆ ಇದ್ದಿದ್ದ ಜ್ಞಾನ ಅಜ್ಞಾನವೇ ಆಗತ್ತೆ. ಹಾಗಾಗಿ ಆ ವಿಚಾರವನ್ನ ಅಧ್ಯಾತ್ಮ ಜ್ಞಾನವೇ ಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೀಗೆ ಶ್ರೀಕೃಷ್ಣ ನಮಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಜ್ಞೇಯಂ ಯತ್ತ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಅಮೃತಮಶ್ನುತೆ ಅನಾದಿ ಮತ್ಪರಂ ಬ್ರಹ್ಮ ನ ಸತ್ತಾನ್ನ ಸದುಚ್ಯತೆ. ಜ್ಞೇಯಂ ಯತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಅಮೃತಮಶ್ನುತೆ. ಜ್ಞೇಯಂ ಯಾವುದನ್ನ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾನೋ ಅದನ್ನ ಯಜ್ಞಾತ್ವ ಯತ್ ಜ್ಞಾತ್ವ ಅದನ್ನ ತಿಳ್ಕೊಂಡ್ರೆ ಅಮೃತಂ ಅಶ್ನುತೆ ಅಮೃತವನ್ನೇ ಹೊಂದುತ್ತಾನೆ. ಅನಾದಿಂ ಮತ್ಪರಂ ಬ್ರಹ್ಮ ನ ಸತ್ತ ಅನ್ನ ಅಸತ್ ಉಚ್ಯತೆ ಅಂತ ಹೇಳ್ತಾರೆ. ಅನಾದಿ ಮತ್ಪರಂ ಯಾವುದು ಅನಾದಿ ಆಗಿದೆಯೋ ಮತ್ತೆ ಪರಮ ಪವಿತ್ರವಾಗಿರ್ತಕ್ಕಂತಹ ಬ್ರಹ್ಮ ಅಂತ ಇದೆಯೋ ಅದು ಸತ್ತು ಅನ್ಸೋದಿಲ್ಲ, ಅಸತ್ತು ಅಂತ ಕೂಡ ಅನ್ಸೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಹೇಗೆ ಅಂತಂದ್ರೆ ಯಾವುದನ್ನ ನಾವು ಜ್ಞೇಯವಾಗಿದೆಯೋ ಅದನ್ನ ನಾನು ಪ್ರವಚನ ಮಾಡಕ್ಕೆ ಹೊರಟೀನಿ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಪ್ರವಚನ ಚೆನ್ನಾಗಿ ಇದ್ದದ್ದನ್ನ ಇದ್ದ ಹಾಗೆ ಹೇಳೋದಕ್ಕೆ ಹೊರಟಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ನಮ್ಗೆ ಯಾವುದೇ ಒಂದು ವಿಚಾರವನ್ನ ಚೆನ್ನಾಗಿ ಹೇಳ್ತಾ ಇದ್ರೆ ಮನಸ್ಸಿಗೆ ಅದು ಸ್ವಲ್ಪ ಆಸಕ್ತಿ ಉಂಟಾಗುತ್ತೆ. ಉಂಟಾದ್ರೆ ಮಾತ್ರ ಅದರಲ್ಲಿ ನಮಗೆ ಸವಿ ಅಂದ್ರೆ ಅದು ಒಂದು ರುಚಿ ಉಂಟಾಗುತ್ತೆ. ಇಲ್ಲ ಚೆನ್ನಾಗಿದೆ, ಇದನ್ನ ತಿಳ್ಕೊಳ್ಬೇಕು, ಇದನ್ನೇನೋ ಕಲಿಬೇಕು, ಮಾಡಬೇಕು ಅಂತ ಹೇಳಿ ಅನ್ಸತ್ತಲ್ವಾ. ಹಾಗೆ ಅನ್ನಿಸಿದಂತಹ ಜ್ಞಾನ ಯಾವ್ದಿದೆಯೋ ಆ ಜ್ಞಾನವನ್ನ ತಿಳ್ಕೊಂಡಾಗ ನಮ್ಗೇನಾಗತ್ತೆ, ಅಮೃತತ್ವ ಉಂಟಾಗತ್ತೆ ಅಂತ ಹೇಳ್ತಾರೆ. ಅಮೃತತ್ವ ಅಂತಂದ್ರೆ ಹಿಂದಿನ ಶ್ಲೋಕಗಳಲ್ಲಿ ಹೇಳಿದಾಗೆ ಮತ್ತೆ ಮತ್ತೆ ಸಾವು ಇಲ್ಲ, ಅಂದ್ರೆ ಹುಟ್ಟಿದ ಮೇಲೆ ಸಾಯಲೇಬೇಕು. ಹಾಗಾಗಿ ಜನ್ಮಗಳು ಇರೋದಿಲ್ಲ. ಯಾವಾಗ ಸರಿಯಾದಂತಹ ಜ್ಞಾನ ಉಂಟಾಗತ್ತೋ ಅವಾಗ ಅಂತ ಹೇಳ್ತಾರೆ. ಮತ್ತೆ ಅದಕ್ಕೆ ಆದಿ ಮತ್ತೆ ಅಂತ್ಯ ಅನ್ನೋದು ಇಲ್ಲ. ಆದಿ ಮತ್ತೆ ಅಂತ್ಯ ಇಲ್ಲದೆ ಇರೋದ್ರಿಂದ ಅದು ಅನಾದಿ. ಹಾಗಾಗಿ ಇದನ್ನ ಬ್ರಹ್ಮವನ್ನ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇದು ಹೇಗೆ ಸತ್ತು ಅಲ್ಲ ಅಂತ ಹೇಳಿದಾರಲ್ಲ, ಅದನ್ನ ಮುಂದಿನ ಶ್ಲೋಕಗಳಲ್ಲಿ ಇನ್ನು ಹೆಚ್ಚು ವಿವರಣೆಯನ್ನ ಕೊಟ್ಟು ತಿಳಿಸ್ತಾ ಇದ್ದಾರೆ. ಇಲ್ಲಿ ಇನ್ನ ಕೆಲವು ವಿಷಯವನ್ನ ಹೇಳಬೇಕು ಅಂದ್ರೆ
ಇದು ಅನಾದಿಯಾಗಿದೆ ಮತ್ತು ಪರಮ ಪವಿತ್ರವಾಗಿದೆ, ವಿಶಿಷ್ಟವಾಗಿದೆ ಮತ್ತು ಇದನ್ನ ನಾವು ಅನುಭವಿಸೇ ತಿಳ್ಕೊಳ್ಬೇಕೇ ಹೊರತು ಬೇರೆ ಯಾವುದರಿಂದನೂ ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸಾಧನೆಯ ಮೂಲಕ ಇದನ್ನ ಸರಿಯಾಗಿ ಸಾಧನೆ ಮಾಡಿ ತಿಳ್ಕೊಳ್ಬೇಕೇ ಹೊರತು ಬರೀ ಇದರ ವಿವರಣೆಯನ್ನ ಕೊಡೋದ್ರಿಂದ ತಿಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅನಿರ್ವಚನೀಯ ಅಂತ ಹೇಳಿ ಹೇಳ್ತಾರೆ ಇದನ್ನ. ಹೀಗಿರ್ತಕ್ಕಂತಹ ಅನಿರ್ವಚನೀಯವಾಗಿರ್ತಕ್ಕಂಥದ್ದನ್ನ ನಾವು ಸಾಧನೆ ಮೂಲಕನೇ ತಿಳ್ಕೊಳ್ಬೇಕು. ಬೇರೆ ಯಾವುದೇ ರೀತಿಯಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇದಕ್ಕೆ ಯಾವುದೇ ಒಂದು ಆಕಾರ ಇಲ್ಲ, ನಿರಾಕಾರವಾಗಿದೆ. ಹಾಗಾಗಿ ನಿರಾಕಾರವಾಗಿರ್ತಕ್ಕಂಥ ಈ ಒಂದು ಜ್ಞಾನ ಅಥವಾ ಈ ಬ್ರಹ್ಮ, ನಿತ್ಯವಾಗಿರ್ತಕ್ಕಂತಹ ಬ್ರಹ್ಮವನ್ನ ನಾವು ನೋಡೋದಿಕ್ಕೆ ಆಗದೆ ಇರೋದ್ರಿಂದ, ಕೇವಲ ಅನುಭವಿಸೋದಕ್ಕೆ ಮಾತ್ರ ಸಾಧ್ಯವಾಗಿರೋದ್ರಿಂದ ಇದು ಸತ್ತು ಅಲ್ಲ, ಅಸತ್ತು ಅಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಮುಂದೆ ಹೇಳ್ತಾ ಇದ್ದಾರೆ, ತಶಬ್ದ ಪ್ರತ್ಯಯ ವಿಷಯತ್ವ ರಸತ್ವ ಸಂಖ್ಯೆಯ ಮುನೇಯಸ್ಯ ಸರ್ವ ಪ್ರಾಣಿಕರಣ ಉಪಾಧಿ ದ್ವಾರೇಣ ತದ್ ಅಸ್ತಿತ್ವ ಪ್ರತಿಪಾದಿಯನ್ ತದ್ ಆಶಂಕಾ ನಿವೃತ್ತಿಯರ್ಥಂ ಆಹ. ಈ ನಿರಾಕಾರ ಬ್ರಹ್ಮ ಅಂತ ಏನು ಹೇಳ್ತಾರೆ, ಶಾಸ್ತ್ರಗಳು ಹೇಳ್ತಾ ಇದೆ, ಅದರ ಇದೆಯೋ ಇಲ್ವೋ ಅನ್ನೋದು ಸಂದೇಹ. ಯಾಕೆಂದ್ರೆ ಬೇರೆದಾದ್ರೆ ಭೌತಿಕ ವಸ್ತುಗಳು ಇದೆ ಅನ್ನೋದಕ್ಕೆ ಅದಕ್ಕೆ ಒಂದು ಕರಣ ಅಂದ್ರೆ ಉಪಕರಣ ಇದೆ. ನಾವು ಒಂದು ಯಾವುದೇ ವಸ್ತುನಾದ್ರೆ ಅದು ಯಾವ ಬಣ್ಣ ಇದೆ, ಎಷ್ಟು ಎತ್ತರ ಗಾತ್ರ ಇದೆ ಇತ್ಯಾದಿಗಳನ್ನೆಲ್ಲ ಮೆಜರ್ ಮಾಡ್ಬೋದು. ಆದರೆ ಇದಕ್ಕೆ ಯಾವುದೇ ಒಂದು ಆಕಾರವೇ ಇಲ್ಲದಿರೋದ್ರಿಂದ ಇದು ಸತ್ತ ಅಥವಾ ಅಸತ್ತ ಅಂತ ಸಂದೇಹ ಬಂದಾಗ ನಿವೃತ್ತಿ ಮಾಡೋದಕ್ಕೋಸ್ಕರ ಈ ಮುಂದಿನ ಶ್ಲೋಕವನ್ನ ಹೇಳ್ತಾ ಇದೀವಿ ಅಂತ ಹೇಳಕ್ಕೆ ಹೊರಟಿದ್ದಾರೆ. ಸರ್ವತಃ ಪಾಣಿಪಾದಂ ಸರ್ವತಃ ಪಾಣಿಪಾದಂ ತತ್ ಸರ್ವತೋ ಅಕ್ಷಿಶಿರೋ ಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಸರ್ವತಃ ಪಾಣಿಪಾದಂ, ಅದು ಎಲ್ಲ ಕಡೆಯಲ್ಲೂ ಕೂಡ ಅದರ ಪಾಣಿ, ಕೈ ಮತ್ತು ಕಾಲುಗಳು ಇದೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿ. ಅಂದ್ರೆ ಇದು ಸರ್ವವ್ಯಾಪಕ ಆಗಿರೋದ್ರಿಂದ, ಏನೋ ಚೇತನ ಅನ್ನೋದು ಸರ್ವವ್ಯಾಪಕ ಆಗಿರೋದ್ರಿಂದ ಅದರ ಕೈ ಕಾಲು ಎಲ್ಲ ಕಡೆಯೂ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸರ್ವತೋ ಅಕ್ಷಿ ಶಿರೋಮುಖಂ, ಎಲ್ಲ ಕಡೆಯೂ ಇದರ ಕಣ್ಣು ಇದೆ, ಅಂದ್ರೆ ಎಲ್ಲವನ್ನು ನೋಡ್ತಾ ಇದೆ. ನೀವು ಯಾವುದೋ ಒಂದು ಮೂಲೆಯಲ್ಲಿ ಆಗ್ತಾ ಇರೋದು ಗೊತ್ತಾಗ್ತಾ ಇಲ್ಲ, ಯಾವುದೋ ಒಂದು ದೇಶದಲ್ಲಿ ಆಗ್ತಾ ಇರೋದು ಗೊತ್ತಾಗ್ತಾ ಇಲ್ಲ ಇತ್ಯಾದಿ ಶಂಕೆಯನ್ನ ಪಡೋ ಹಾಗಿಲ್ಲ. ಯಾಕೆಂದ್ರೆ ಎಲ್ಲ ಕಡೆಯೂ ಇದರ ದೃಷ್ಟಿ ಇದೆ. ಮತ್ತೆ ಶಿರಸ್ಸು ಅಂದ್ರೆ ಸರ್ವ ವ್ಯಾಪಕವಾಗಿದೆ ಅಂತ ಹೇಳಿ ಹೇಳ್ಬೋದು. ಸರ್ವತ ಶ್ರುತಿಂ ಅಲ್ಲೋಕೆ, ಎಲ್ಲ ಪ್ರಪಂಚದಲ್ಲಿ ನಡೀತಾ ಇರ್ತಕ್ಕಂತಹ ವಿದ್ಯಮಾನಗಳ ಎಲ್ಲ ವಿಚಾರವೂ ಇದಕ್ಕೆ ಗೊತ್ತಾಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತು ಇದು ಸರ್ವಂ ಆವೃತ್ಯ ತಿಷ್ಠತಿ, ಎಲ್ಲವನ್ನು ಆವರಿಸ್ಕೊಂಡಿದೆ. ಹೇಗೆ ಸೂರ್ಯೋದಯ ಆದಾಗ ಎಲ್ಲ ಕಡೆಗೂ ಬೆಳಕು ಉಂಟಾಗತ್ತೋ ಹಾಗೆ ಇದು ಎಲ್ಲ ಕಡೆಯಲ್ಲೂ ಕೂಡ ಆವರಿಸ್ಕೊಂಡಿದೆ. ಮತ್ತು ಇದು ಎಲ್ಲ ಕಡೆ ಆವರಿಸ್ಕೊಂಡಿರೋದ್ರಿಂದ ಎಲ್ಲವೂ ಅದಕ್ಕೆ ಕೇಳಲ್ಪಡುತ್ತೆ ಮತ್ತು ನೋಡಲ್ಪಡುತ್ತೆ ಅನ್ನೋದನ್ನ ವಿವರಣವಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಅಸತ್ ಅಂತ ಹೇಳಕ್ಕಾಗಲ್ಲ. ಸತ್ ಅಂತಂದಾಗ ನಮ್ಗೆ ನೋಡೋದಿಕ್ಕೆ ಸಾಧ್ಯ ಇಲ್ದಿರೋದ್ರಿಂದ
ಇದು ಸತ್ ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ನಮಗೆ ಲೌಕಿಕ ಜೀವನದಲ್ಲಿ ನಾವು ಕಣ್ಣಾರೆ ನೋಡಿದ್ರೆ ಮಾತ್ರ ತಾನೇ ನಾವು ಒಪ್ಕೊಳ್ತೀವಿ ಇದೆ ಅಂತ ಹೇಳಿ. ನೋಡದೇ ಇರೋದನ್ನ ನಾವು ಒಪ್ಪೋದಿಲ್ಲ. ಇದೆಯೋ ಇಲ್ವೋ ಅಂತ ಸಂದೇಹ ಇದ್ದೇ ಇರುತ್ತೆ. ಹಾಗಾಗಿ ಇದೆಲ್ಲ ಕೇವಲ ಸಾಧನೆಯ ಮೂಲಕವಾಗಿ ತಿಳ್ಕೊಳ್ಳಬೇಕೆ ಹೊರತು ಅದನ್ನು ಬಿಟ್ಟು ಬೇರೆ ದಾರಿನೇ ಇಲ್ಲ. ಅನುಭವದಿಂದ ತಿಳ್ಕೊಳ್ಳದೆ ಬೇರೆ ದಾರಿ ಇಲ್ಲ. ಹಾಗಾಗಿ ಇದನ್ನ ಅನುಭವೈಕ್ಯ ಗಮ್ಯಂ ಅಂತ ಹೇಳಿ ಹೇಳ್ತಾರೆ. ಕೇವಲ ಅನುಭವದಿಂದ ಮಾತ್ರ ತಿಳ್ಕೊಳ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ಹೀಗೆ ಶ್ರೀಕೃಷ್ಣ ನಮಗೆ ಅನುಗ್ರಹವನ್ನ ಮಾಡೋದಕ್ಕೆ ಹೊರಟಿಯಾನೆ. ಉಪಾಧಿಭೂತ ಪಾಣಿಪಾದ ಇಂದ್ರಿಯಾದಿ ಆರೋಪಣಾತ್ ಜ್ಞೇಯಸ್ಯ ತದ್ವತ್ತಾಶಂಕಮಾಭೂತ್ ಇತ್ಯೇವಂ ಅರ್ಥ ಶ್ಲೋಕ ಆರಂಭ. ಉಪಾಧಿಗಳಾಗಿರುವಂತಹ ಕೈ ಕಾಲು ಮುಂತಾದ ಇಂದ್ರಿಯಗಳನ್ನು ಆರೋಪಿಸಿದ್ರಿಂದ ಇದೇನಾಗತ್ತೆ, ಅದು ನಿಜವಾಗ್ಲೂ ಇದೆ ಎಂಬ ಶಂಕೆ ಉಂಟಾಗ್ಬಾರ್ದಲ್ಲ. ಯಾಕೆಂದ್ರೆ ನಿರಾಕಾರ ಬ್ರಹ್ಮ ಅಂತ ಹೇಳ್ಬಿಟ್ಟು ತಿರ್ಗಾ ಅದಕ್ಕೆ ಆಕಾರವನ್ನ ಕೊಡಕ್ಕೆ ಹೋದ್ರೆ ಅದು ತಪ್ಪಾಗತ್ತೆ. ಹಾಗಾಗಿ ಅದನ್ನ ಮತ್ತಷ್ಟು ಸ್ಪಷ್ಟ ಮಾಡೋದಕ್ಕೆ ಈ ಒಂದು ಶ್ಲೋಕ ಹೊರಟಿದೆ. ಫಸ್ಟ್ ನಮಗೆ ಏನಂತಂದ್ರೆ ಅರುಂಧತಿ ದರ್ಶನ ನ್ಯಾಯ ಅಂತ ಒಂದು ಹೇಳ್ತಾರೆ. ಹೇಗೆ ಅಂತಂದ್ರೆ ಅರುಂಧತಿ ನಕ್ಷತ್ರ ಅನ್ನೋದು ಅತ್ಯಂತ ಸಣ್ಣದಾಗಿರುತ್ತೆ. ಅದು ಎಲ್ಲಿದೆ ಅಂತ ತೋರಿಸ್ಬೇಕಾದ್ರೆ ಮೊದಲು ಒಂದು ದೊಡ್ಡದಾಗಿರ್ತಕ್ಕಂತಹ ನಕ್ಷತ್ರವನ್ನು ಅಥವಾ ಚಂದ್ರನ ತೋರಿಸಿ ಅದರಿಂದ ಸ್ವಲ್ಪ ದೂರದಲ್ಲಿರ್ತಕ್ಕಂತಹ ಇನ್ನೊಂದು ನಕ್ಷತ್ರವನ್ನು ತೋರಿಸ್ತಾರೆ. ಅದು ಫಸ್ಟ್ ಅಲ್ಲಿ ಚಂದ್ರ ಕಾಣ್ತೀಯಲ್ಲ ಅದಲ್ಲ, ಅದನ್ನ ಸ್ವಲ್ಪ ದೂರದಲ್ಲಿ ಇನ್ನೊಂದು ದೊಡ್ಡ ನಕ್ಷತ್ರ ಕಾಣ್ತೀಯಲ್ಲ ಅದು ಅಂತ ಹೇಳಿ ಅದನ್ನ ಅವ್ರು ನೋಡಿದ ಮೇಲೆ ಅದ್ರ ಪಕ್ಕದಲ್ಲಿ ವಸಿಷ್ಠರ ಪಕ್ಕದಲ್ಲಿ ಒಂದು ನಕ್ಷತ್ರ ಸಣ್ಣದಾಗಿ ಕಾಣುತ್ತೆ, ಅದೇ ಅರುಂಧತಿ ನಕ್ಷತ್ರ ಅಂತ ಹೇಳಿ ಹೇಳ್ತಾರೆ. ಇದಕ್ಕೆ ಆರೋಪ ಅಪವಾದ ನ್ಯಾಯ ಅಂತ ಹೇಳಿ. ಅಷ್ಟು ದೊಡ್ಡದನ್ನ ತೋರಿಸಿದಾಗ ಅದೇ ಅಂತ ಅನ್ಕೊಳ್ತೀವಿ, ಅದಲ್ಲ ಇದು ಅಂತ ಹೇಳಿದಾಗ ಅದು ಅನ್ಕೊಳ್ತೀವಿ, ಅದಲ್ಲ ಇದು ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿರೋದನ್ನ ತೋರಿಸಿದಾಗ ನಮಗೆ ಒಂದು ಜ್ಞಾನ ಉಂಟಾಗತ್ತೆ. ಹಾಗೆ ಇಲ್ಲಿ ಫಸ್ಟು ಆರೋಪ ಅಪವಾದ, ಫಸ್ಟ್ ಒಂದು ಆರೋಪ ಮಾಡ್ಬಿಡೋದು, ಆಮೇಲೆ ಅಪವಾದ ನಿವೃತ್ತಿಯನ್ನ ಮಾಡೋದು. ಹಾಗೆ ಇದು ಎಲ್ಲ ಕಡೆ ಹರಡ್ಕೊಂಡಿದೆ ಅಂತ ಹೇಳ್ಬೇಕಾದ್ರೆ ಫಸ್ಟು ಇದು ಎಲ್ಲಾ ಕಡೆನೂ ಕಣ್ಣು ಕೈ ಕಾಲು ಕಿವಿ ಎಲ್ಲ ಇದೆ ಅಂತ ಫಸ್ಟು ಹೇಳಿದಾಗ ನಮಗೆ ಆಜ್ಞಾನ ಉಂಟಾಗತ್ತೆ. ಆದ್ರೆ ಅದು ನಿಜವಾಗ್ಲೂ ಇಲ್ಲ ಅನ್ನೋದನ್ನ ಇನ್ನೊಂದು ಶ್ಲೋಕದ ಮೂಲಕ ಹೇಳ್ತಾ ಇದ್ದಾರೆ. ಯಾಕೆ ಈ ತರ ಹೇಳ್ತಾ ಇದ್ರೆ ಫಸ್ಟ್ ನಮ್ಗೆ ಅದರಲ್ಲಿ ಅಭಿರುಚಿ ಉಂಟಾಗ್ಬೇಕು, ಆಮೇಲೆ ಅದು ಸರಿಯಾದ ಜ್ಞಾನ ಉಂಟಾಗ್ಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾರಲ್ಲ ಹಾಗೆ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಚೈವ ನಿರ್ಗುಣಂ ಗುಣಭೋಕ್ತೃ ಚ. ಸರ್ವ ಇಂದ್ರಿಯ ಗುಣ ಆಭಾಸಂ ಸರ್ವ ಇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಚೈವ ಸರ್ವಭೃತು ಏವ ನಿರ್ಗುಣಂ ಗುಣಭೋಕ್ತೃ ಚ. ಇಲ್ಲೇನ್ ಹೇಳ್ತಾರೆ, ಸರ್ವ ಇಂದ್ರಿಯ ಗುಣ ಆಭಾಸಂ, ಯಾವುದೇ ಇಂದ್ರಿಯಾದಿಗಳು ಅಥವಾ ನಮ್ಮ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಇವೆಲ್ಲ ಇದೆಯಲ್ಲ, ಮನಸ್ಸು, ಆ ಮನಸ್ಸನ್ನ ತಿರ್ಗ 4 ವಿಭಾಗ ಮಾಡಿದಾಗ ಮನೋಬುದ್ಧಿ ಚಿತ್ತ ಅಹಂಕಾರ ಇದೆಯಲ್ಲ, ಇವೆದ್ರಿಂದ ನಮಗೆ ವಿಚಾರ ಗೊತ್ತಾಗತ್ತೆ ಅಲ್ವಾ. ನಮಗೆ ಗೊತ್ತಾಗದೆ ಯಾವ್ದ್ರಿಂದ, ಫಸ್ಟು ಆ ಜ್ಞಾನೇಂದ್ರಿಯಗಳಿಂದ ವಿಷಯ ಮನಸ್ಸಿಗೆ ಗೊತ್ತಾಗತ್ತೆ. ಆ ಮನಸ್ಸಿನ ಮೂಲಕ ಕರ್ಮೇಂದ್ರಿಯಗಳಿಂದ ಅಥವಾ ಜ್ಞಾನೇಂದ್ರಿಯದಿಂದ ಕೆಲಸವನ್ನ ಮಾಡ್ತೀವಿ. ಅದ್ರೆಲ್ಲನ ಸರ್ವ ಇಂದ್ರಿಯ ವಿವರ್ಜಿತಂ, ಈ ಇಂದ್ರಿಯಗಳ ಎಲ್ಲವೂ ರಹಿತವಾಗಿರ್ತಕ್ಕಂಥದ್ದು, ಇಂದ್ರಿಯ ರಹಿತವಾಗಿರ್ತಕ್ಕಂಥದ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ರಹಿತವಾಗಿರ್ತಕ್ಕಂಥದ್ದು. ಅಸಕ್ತಂ, ಇದು ಯಾವುದೇ ಒಂದು
ವಿಚಾರದಲ್ಲಿ ಆಸಕ್ತಿಯನ್ನ ಹೊಂದಿಲ್ಲ. ಏಕೆಂದ್ರೆ ನಮಗೆ ಆಸಕ್ತಿ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಆ ಕರ್ಮಗಳಲ್ಲಿ ತೊಡಗಿಕೊಳ್ತೀವಿ. ಆದ್ರೆ ಇದು ಕೇವಲ ಸಾಕ್ಷೀಭೂತವಾಗಿರ್ತಕ್ಕಂತಹ ಚೈತನ್ಯವಾಗಿರೋದ್ರಿಂದ ಇದು ಎಲ್ಲರಲ್ಲೂ ಅನಾಸಕ್ತಿ ಅಥವಾ ಆಸಕ್ತಿಯನ್ನ ಹೊಂದಿದೆ ಅಂತ ಹೇಳ್ತಾರೆ. ಸರ್ವಭೃಚ್ಚೈವ ನಿರ್ಗುಣಂ ಗುಣಭೋಕ್ತಜ. ಈ ಒಂದು ನಿರಾಕಾರ ಬ್ರಹ್ಮ ಏನಿದೆಯಲ್ಲ, ಇದು ಎಲ್ಲದಕ್ಕೂ ಭೃತ್ ಆಗಿದೆ. ಅಂದ್ರೆ ಕೊಡ್ತಕ್ಕಂಥದ್ದು ಆಗಿದೆ. ಅದು ಯಾವುದನ್ನು ಅದು ಆಶ್ರಯಿಸಿಲ್ಲ, ಎಲ್ಲವೂ ಆ ಒಂದು ನಿರಾಕಾರ ಬ್ರಹ್ಮವನ್ನ ಆಶ್ರಯಿಸಿದೆ. ಹಾಗಾಗಿ ಭೃತ್ತಾಗಿದೆ. ಮತ್ತು ಇದೇನಾಗಿದೆ, ನಿರ್ಗುಣಂ, ಯಾವುದೇ ಗುಣಗಳು ಇದಕ್ಕೆ ಇಲ್ಲ. ಸತ್ವ ತಮ ರಜೋ ಗುಣಾದಿಗಳು ಇದಕ್ಕೆ ಇಲ್ಲ. ಇದನ್ನೆಲ್ಲ ಬಿಟ್ಟಿರ್ತಕ್ಕಂತಹದ್ದು, ಗುಣ ಅತೀತವಾಗಿರ್ತಕ್ಕಂಥದ್ದು. ಮತ್ತು ಗುಣ ಭೋಕ್ತೃಚ, ಇದು ಭೋಕ್ತೃ ಅಲ್ಲ ಇದು. ಯಾಕೆಂದ್ರೆ ನಾವು ಭೋಕ್ತೃ ಆದಾಗ ನಮಗೇನಾಗತ್ತೆ, ಅದರಲ್ಲಿ ಸುಖ ದುಃಖಗಳ ಒಂದು ಭಾವನೆ ಉಂಟಾಗತ್ತೆ. ಇದು ಅಭೋಕ್ತೃ. ಇದು ಭೋಕ್ತೃ ಆಗಿರೋದಿಲ್ಲ. ಇದು ಮುಂತಾದ, ಇದು ಏನಾಗುತ್ತೆ, ಶಬ್ದವೇ ಮುಂತಾದಗಳ ಮೂಲಕ ಇದಕ್ಕೆ ವಿಚಾರವನ್ನ ಗೊತ್ತಾದ್ರೂ ಕೂಡ ಇದು ಕೇವಲ ಸಾಕ್ಷೀಭೂತವಾಗಿರುತ್ತೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇದರಲ್ಲಿ ಈ ಒಂದು ನಿರಾಕಾರ ಬ್ರಹ್ಮಕ್ಕೆ ಸುಖ ದುಃಖಾದಿಗಳ ಲವಲೇಶವೂ ಇಲ್ಲ, ಮತ್ತೆ ಗುಣ ಅತೀತವಾಗಿದೆ ಇದು. ಹಾಗಾಗಿ ಇದು ಗುಣಭೋಕ್ತೃವಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮುಂದೆ ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತದಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತ್ ತದ್ ಅವಿಜ್ಞೇಯಂ ದೂರಸ್ಥಂ ಚ ಅಂತಿಕೆ ಚ ತತ್. ಇದು ಈ ಚೇತನ ಅಥವಾ ನಿರಾಕಾರ ಬ್ರಹ್ಮ ಅಂತಕ್ಕಂಥದ್ದು ಭೂತಗಳ ಹೊರಗೂ ಇದೆ ಮತ್ತು ಒಳಗೂ ಇದೆ. ಇದು ಏನಾಗಿದೆ, ಅಚರವೂ ಆಗಿದೆ, ಚರವೂ ಆಗಿದೆ, ಸೂಕ್ಷ್ಮವೂ ಆಗಿದೆ, ಮತ್ತು ತದ್ ಅವಿಜ್ಞೇಯಂ, ಇದನ್ನ ಅರಿಯೋದಕ್ಕೆ ಆಗೋದಿಲ್ಲ. ತದ್ ಅವಿಜ್ಞೇಯಂ, ಅರ್ಥಕೊಳ್ಳೋದಕ್ಕೆ ಆಗೋದಿಲ್ಲ. ಮತ್ತೆ ಇದು ದೂರದಲ್ಲೂ ಇದೆ, ಹತ್ರದಲ್ಲೂ ಇದೆ ಅಂತ ಹೇಳಿ ಪರಸ್ಪರ ವಿರುದ್ಧವಾಗಿರ್ತಕ್ಕಂಥದ್ದ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೊರಗೂ ಇದೆ, ಒಳಗೂ ಇದೆ. ಹೇಗೆ ಅಂತಂದ್ರೆ, ಇದು ನಿರಾಕಾರವಾಗಿರೋದ್ರಿಂದ ಮತ್ತು ಅತಿ ಸೂಕ್ಷ್ಮವಾಗಿರೋದ್ರಿಂದ ಹೊರಗೆ ಒಳಗೆ ಎರಡೂ ಕಡೆನೂ ಇರೋದಕ್ಕೆ ಸಾಧ್ಯ ಇದೆ, ಸೂಕ್ಷ್ಮವಾಗಿರೋದ್ರಿಂದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಹೊರಗಿದೆ ಒಳಗಿದೆ ಅಂದ್ರೆ ಮಧ್ಯದಲ್ಲಿಲ್ವಾ ಅಂತಂದ್ರೆ, ಇದು ಸರ್ವ ವ್ಯಾಪಕ. ಹಾಗಾಗಿ ಎಲ್ಲ ಕಡೆಯಲ್ಲೂ ಕೂಡ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೇಗೆ ನಮಗೆ ಒಂದು ಈ ಬೆಳಕು ಅಂತಕ್ಕಂಥದ್ದು ಏಕಕಾಲದಲ್ಲೇನೆ ಮನೆ ಹೊರಗಡೆನೂ ಬೆಳಕಿರುತ್ತೆ, ಮನೆ ಒಳಗಡೆನೂ ಬೆಳಕಿರುತ್ತೆ, ಎಲ್ಲಾ ವಸ್ತುಗಳ ಮೇಲೂ ಬೆಳಕಿರುತ್ತೆ. ಆದ್ರೆ ನೀವು ಯಾವುದೋ ಒಂದು ಟಾರ್ಚ್ ಬಿಟ್ರೆ ಅದು ಯಾವುದೋ ಒಂದು ಪೋರ್ಷನ್ ಮಾತ್ರ ಕವರ್ ಮಾಡುತ್ತೆ, ಇನ್ನೊಂದ್ ಕಡೆ ಕತ್ಲೆ ಇರುತ್ತಲ್ಲ. ಸ್ಕೂಲಲ್ಲಿ ಎಕ್ಸ್ಪೆರಿಮೆಂಟಲ್ ತೋರ್ಸಾರಲ್ಲ, ಹೇಗೆ ಭೂಮಿ ತಿರುಗಿದಾಗ ಒಂದ್ ಕಡೆ ಹಗಲು ಒಂದ್ ಕಡೆ ರಾತ್ರಿ ಆಗತ್ತೆ ಅಂತಾರ. ಆತರ
ಅಲ್ಲ, ಇದು ಸರ್ವವ್ಯಾಪಕವಾಗಿ ಇರುತ್ತೆ. ಮತ್ತೆ ಬಹಿರಂತಶ್ಚ ಭೂತಾನ ಅಚರಂ ಚರಮೇವಚ, ಇದು ಅಚರ ಅಂದ್ರೆ ಚಲಿಸೋದಿಲ್ಲ ಮತ್ತೆ ಚಲಿಸೋದು ಎರಡು ಆಗಿದೆ ಅಂತ ಹೇಳಿ ಹೇಳ್ತಾರೆ ಹೇಳ್ತಾ ಇದ್ದಾರೆ. ಹೇಗೆ ಒಂದು ಉದಾಹರಣೆನ ಕೊಟ್ಟು ಹೇಳ್ತಾ ಇದ್ದಾರೆ, ಹೇಗೆ ಚರಾಚರಂ ದೇಹಭಾಸಮಪಿ ತದೇವ ಜ್ಞೇಯಂ ಯಥಾ ರಜ್ಜು ಸರ್ಪಭಾಸ ಇದು ಅಚರಂ ಚರಮೇವಚ. ಈಗ ಒಂದು ಹಾವು ಅಥವಾ ಒಂದು ಅರ್ಧಂಬರ್ಧ ಬಳಕಿದ್ದಾಗ ನಮಗೆ ರಜ್ಜು ಸರ್ಪ ಆಭಾಸ ಆಗತ್ತೆ. ಒಂದು ಹಗ್ಗದಲ್ಲೇನೆ ಒಂದು ಹಾವಿದೆ ಅಂತ ತಿಳ್ಕೊಳ್ತೀವೋ ಹಾಗೆ ಆಗತ್ತೆ ಅಜ್ಞಾನ ಇದ್ದಾಗ. ಆದರೆ ಜ್ಞಾನ ಬಂದಾಗ, ಸರಿಯಾದಂತಹ ಜ್ಞಾನ ಬಂದಾಗ ಅದು ಹಾವಲ್ಲ ಹಗ್ಗ ಅಂತ ಹೇಳಿ ಗೊತ್ತಾಗತ್ತೆ. ಅದು ವ್ಯವಹಾರದಲ್ಲಿ ವಿಷಯ ಆಗತ್ತೆ. ಹಾಗಾಗಿ ಇದು ಏನಾಗುತ್ತೆ, ಸರಿಯಾದಂತಹ ಜ್ಞಾನ ಬಂದಾಗ ಮಾತ್ರ ನಮಗೆ ಇದು ಚರವೂ ಅಲ್ಲ ಅಚರವೂ ಅಲ್ಲ. ಯಾಕೆಂದ್ರೆ ನಮಗೆ ಒಂದು ಲಿಮಿಟೇಷನ್ ಇರೋದ್ರಿಂದ ನಮ್ಮ ಈ ದೇಹ ಎಷ್ಟು ಅಗಲ ಉದ್ದ ಇದೆಯೋ ಅಷ್ಟು ಮಾತ್ರ ನಾವು ಆಕ್ರಮಿಸ್ಕೊಳ್ಳೋಕೆ ಸಾಧ್ಯ. ನಮಗೆ ಒಂದು ಲಿಮಿಟೇಷನ್ ಇದೆ. ಆದ್ರೆ ಈ ಒಂದು ನಿರಾಕಾರ ಬ್ರಹ್ಮ ಆಗಿರೋದ್ರಿಂದ, ಸರ್ವವ್ಯಾಪಕವಾಗಿರೋದ್ರಿಂದ ಅದೆಲ್ಲೋ ಚಲಿಸ್ಬೇಕು ಅಂತ ಇಲ್ಲ, ಸರ್ವವ್ಯಾಪಕ ಅದು. ಹಾಗೆ ಆಕಾಶ ಸರ್ವವ್ಯಾಪಕವಾಗಿದೆಯೋ ಹಾಗೆ ಈಗ ಸಮುದ್ರ ಅಂತ ಹೇಳಿದ್ರೆ, ಸಮುದ್ರ ಬಹಳ ದೊಡ್ಡದಾಗಿದ್ರು ಅಂತ ಕೂಡ ಅದು ಮೈಸೂರಿಗೆ ಬಂದಾಗಿಲ್ಲ, ಬೆಂಗಳೂರಿಗೆ ಬಂದಾಗಿಲ್ಲ, ಮಂಗಳೂರಿಗೆ ಹೋದಾಗ ಮಾತ್ರ ಇರುತ್ತೆ. ಆದರೆ ಆಕಾಶ ಇಂಥ ಕಡೆ ಇಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಚರವೋ ಅಚರವೋ ಅಂತಂದಾಗ ಎರಡನ್ನೂ ಇದಕ್ಕೆ ಹೇಳ್ಬೋದು ವಿಶೇಷಣದಿಂದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಇದು ಸೂಕ್ಷ್ಮತ್ವಾತ್ ಅತಿ ಸೂಕ್ಷ್ಮವಾಗಿರೋದ್ರಿಂದ ಅದನ್ನ ಅರ್ಥಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಇದನ್ನ ನೀವು ಎಲ್ಲೋ ಹೊರಗಡೆ ಇದೆ ಅಂತ ಹುಡುಕೊಂಡು ಹೋದ್ರೆ ಹೊರಗಡೆ ಇಲ್ಲ, ದೂರದಲ್ಲಿದೆ ಅಂತಂದ್ರೆ ದೂರದಲ್ಲಿಲ್ಲ, ಹತ್ರದಲ್ಲೇ ಇದೆ ಅಂದ್ರೆ ಹತ್ರದಲ್ಲೇ ಇಲ್ಲ. ಯಾಕೆ ಅಂತಂದ್ರೆ ಇದನ್ನ ಸಾಧನೆಯನ್ನ ಮಾಡಿಯೇ ತಿಳ್ಕೊಳ್ಬೇಕು. ನಮ್ಮ ಇಂದ್ರಿಯಗಳು ಎಲ್ಲ ಬಾಹ್ಯವಾಗಿರೋದ್ರಿಂದ ನಮಗೆ ಬಾಹ್ಯ ವಿಚಾರವನ್ನ ತಿಳ್ಕೊಳ್ಳೋಕೆ ಶಕ್ಯವಾಗಿದೆ ಹೊರತು ಆ ಬಹಿರ್ನಿಂದೆಯನ್ನ ಅಂತರ್ಮುಖ ಮಾಡಿಕೊಂಡಾಗ ಅದು ಅಂತರಂಗದಲ್ಲೇ ಇದೆ ಅಂತಕ್ಕಂಥದ್ದು ನಮಗೆ ಗೋಚರ ಆಗತ್ತೆ. ಈಶಾವಾಸ್ಯದಲ್ಲಿ ಕೂಡ ಇದೇ ಹೇಳ್ತಾರೆ. ದೂರ ಇದೆ ಅಂತಂದ್ರೆ ಎಷ್ಟು ಹುಡುಕೊಂಡ್ರು ಸಿಕ್ಕದೇ ಇಲ್ಲ, ಒಳಗಡೆನೆ ಇದೆ ಅಂತಂದ್ರೆ ಒಳಗಡೆನೆ ಇದೆ. ಅದನ್ನ ನೀವು ಯಾವ ತರ ಸಾಧನೆ ಮಾಡ್ತಿರೋ ಆ ಸಾಧನೆ ಮೇಲೇನೆ ಅದು ಅವಲಂಬಿಸಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದನ್ನ ಏನು ಅಂದ್ರೆ ಕೇವಲ ಅನುಭವದಿಂದ ತಿಳ್ಕೊಳ್ಬೇಕೇ ಹೊರತು ಬೇರೆ ಸಾಧನಗಳಿಂದ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ಹೀಗೆ ಹೇಳ್ತಾ ಇದ್ದಾರೆ, ಅವಿಭಕ್ತಂ ಚ ಭೂತೇಶು ವಿಭಕ್ತಮಿವ ಚ ಸ್ಥಿತಂ ಭೂತಭರ್ತೃ ಚ ತಜ್ಞೇಯಂ ರಸಿಷ್ಣು ಪ್ರಭವಿಷ್ಣು ಚ. ಅವಿಭಕ್ತಂ ಇದು ವಿಂಗಡಣೆ ಆಗ್ದೇನೋ ಇದೆ, ಮತ್ತು ಚ ಭೂತೇಶು ವಿಭಕ್ತಂ ಇವ ಚ ಸ್ಥಿತಂ. ವಿಭಕ್ತ ಅಂತಂದ್ರೆ ಬೇರ್ಪಟ್ಟ ಹಾಗೂ ಕಾಣುತ್ತೆ, ಬೇರ್ಪಡದೆ ಇದ್ದಾಗೂ ಕಾಣುತ್ತೆ. ಭೂತ ಭರ್ತೃಚ ತಜ್ಞೇಯಂ ಗ್ರಸಿಷ್ಣು ಪ್ರಭವಿಷ್ಣುಚ, ಇದು ಭೂತವೂ ಆಗಿದೆ, ಭರ್ತೃವೂ ಆಗಿದೆ, ಮತ್ತು ಗ್ರಸಿಷ್ಣು ಗ್ರಸಿಷ್ಣು ಅಂದ್ರೆ ಗ್ರಸನಶೀಲನಂ, ಉತ್ಪತ್ತಿಯ ಕಾಲದಲ್ಲಿ ಪ್ರಭವ ಉಂಟು ಮಾಡ್ತಕ್ಕಂಥದ್ದು ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ಹೇಗೆ ವಿಭಕ್ತ ಮತ್ತು ಅವಿಭಕ್ತ ಅಂತಂದ್ರೆ, ಈ ದೇಹ ಅಂತಕ್ಕಂಥದ್ದು ಪಂಚಭೂತಗಳಿಂದ ಆಗಿದೆ ಅಂತ ಹೇಳೋದು
ಪ್ರಸಿದ್ಧವಾಗಿರ್ತಕ್ಕಂತಹ ವಿಚಾರ. ಪಂಚಭೂತಗಳು ಸೇರ್ಕೊಂಡು ಈ ದೇಹ ಆಗಿದೆ ಅಂತ ಹೇಳಿ, ಪೃಥ್ವಿ ಆಪಸ್ತೇಜ ವಾಯು ಆಕಾಶ ಸೇರ್ಕೊಂಡಾಗ ಈ ಒಂದು ದೇಹದ ರಚನೆ ಆಗಿದೆ. ಇದು ಬಿಡಿ ಬಿಡಿಯಾಗೂ ಕೂಡ ಇದೆ. ಭೂಮಿ ನಮಗೆ ಸಪರೇಟ್ ಆಗಿ ಕಾಣುತ್ತೆ, ಬೇರೆಯಾಗಿ ಕಾಣುತ್ತೆ. ನೀರು ಬೇರೆಯಾಗಿ ಕಾಣುತ್ತೆ, ಅಗ್ನಿ ಬೇರೆಯಾಗಿ ಕಾಣುತ್ತೆ, ವಾಯು ಬೇರೆಯಾಗಿ ಸ್ಪರ್ಶದಿಂದ ಗೊತ್ತಾಗುತ್ತೆ. ಆಕಾಶ, ಆಕಾಶ ಅಂದ್ರೆ ಎಲ್ಲೆಲ್ಲಿ ಸ್ಪೇಸ್ ಅಂತ ಹೇಳ್ತೀವಲ್ಲ ಇಂಗ್ಲಿಷಲ್ಲಿ, ಸ್ಪೇಸ್, ಆಕಾಶಕ್ಕೆ ಸ್ಪೇಸ್ ಅಂತ ಹೇಳ್ತೀವಲ್ಲ, ಹಾಗೆ ಆ ಆಕಾಶಕ್ಕೆ ಶಾಸ್ತ್ರದಲ್ಲಿ ಅವಕಾಶ ಅಂತ ಹೇಳಿ ಹೇಳ್ತಾರೆ. ಯಾತಕ್ಕೆ ಅವಕಾಶ ಅಂದ್ರೆ, ನಮಗೆ ಈ ದೇಹದಲ್ಲಿ ಆ ಕ್ಯಾವಿಟೀಸ್, ಆ ರಂಧ್ರಗಳು ಇರೋದ್ರಿಂದ ತಾನೇ ನಾವು ಉಸಿರಾಟ ಆಡ್ಬೇಕಾದ್ರೂ ಆ ಮೂಗಲ್ಲಿ ಕ್ಯಾವಿಟಿ ಇದ್ರೆ ಉಸಿರು ಒಳಕ್ ಹೋಗುತ್ತೆ, ಹೊರಗೆ ಬರುತ್ತೆ. ಅಥವಾ ತಿನ್ನಂತ ಆಹಾರ ಅದು ಬಾಯಿಂದ ಜಠರಕ್ಕೆಲ್ಲ ಹೋಗಿ ಪಚನ ಆಗಿ ಹೊರಕ್ಕೆ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಸ್ಪೇಸ್ ಇರಬೇಕು. ಆಕಾಶ ಅಥವಾ ಅವಕಾಶ ಇದ್ದಾಗ ಮಾತ್ರ ಕೆಲಸ ಆಗತ್ತೆ. ಹಾಗಾಗಿ ಅದಕ್ಕೆ ಪಂಚಭೂತಗಳು ಸೇರ್ಕೊಂಡು ದೇಹ ಆಗಿದೆ. ಅವಿಭಕ್ತವಾಗಿ ತಗೊಂಡಾಗ, ವಿಭಕ್ತವಾಗಿ ತಗೊಂಡಾಗ ಬೇರೆ ಬೇರೆ ಕಾಣ್ತಾ ಇದೆ. ಮತ್ತೆ ಭೂತ ಭರ್ತೃಜ ತಜ್ಞೇಯಂ, ಯಾವುದು ಈ ಭೂತಗಳೆಲ್ಲ ಭರ್ತೃವಾಗಿದೆಯೋ, ಭರ್ತೃ ಅಂದ್ರೆ ಯಾರು ಕಾಪಾಡ್ತಾರೆ ಅಥವಾ ಕೊಡಕ್ಕೆ ಶಕ್ತಿ ಇದೆಯೋ, ಅದು ಕೂಡ ಈ ಒಂದು ನಿರಾಕಾರ ಬ್ರಹ್ಮವೇ ಆಗಿದೆ. ತದ್ ಜ್ಞೇಯಂ, ಅದನ್ನ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಗ್ರಸಿಷ್ಣು ಅಂದ್ರೆ ಎಲ್ಲವನ್ನೂ ನುಂಗತಕ್ಕಂತಹ ಸ್ವಭಾವವನ್ನು ಹೊಂದಿದೆ ಅಂತ ಹೇಳ್ತಾರೆ. ಅಂದ್ರೆ ಏನು ಅಂತಂದ್ರೆ, ಮಹಾಪ್ರಳಯ, ನಿತ್ಯ ನೈಮಿತ್ತಿಕ ಮಹಾಪ್ರಳಯ, ನಿತ್ಯವೂ ಆಗ್ತಕ್ಕಂತಹ ಪ್ರಳಯ ನಮ್ಗೆ ಯಾವುದು ಅಂತಂದ್ರೆ, ನಾವು ನಿದ್ದೆ ಮಾಡ್ತಕ್ಕಂಥದ್ದೇ ನಿತ್ಯ ಪ್ರಳಯ. ನೈಮಿತ್ತಿಕ ಪ್ರಳಯ ಅಂತಂದ್ರೆ ಈ ಭೂಕಂಪ, ಸುನಾಮಿ ಇತ್ಯಾದಿಗಳೆಲ್ಲ ಆಗ್ತಕ್ಕಂಥದ್ದು ನೈಸರ್ಗಿಕವಾದಂತಹ ನಿಮಿತ್ತವಾದಂತಹ ಪ್ರಳಯ. ಈ ಯುಗಾಂತ್ಯದಲ್ಲಿ ಮಹಾಪ್ರಳಯ ಆಗತ್ತೆ ಅಂತ ಹೇಳಿ ಹೇಳ್ತಾರೆ. ಆ ಮಹಾಪ್ರಳಯದಲ್ಲಿ ಈ ಸೃಷ್ಟಿ ಮಾಡಿರ್ತಕ್ಕಂತಹ ಎಲ್ಲವೂ ಅಲ್ಲಿ ಆ ಮಹಾ ಪ್ರಳಯದಲ್ಲಿ ಏನಾಗತ್ತೆ ಅಂತಂದ್ರೆ, ಆ ನಿರಾಕಾರ ಬ್ರಹ್ಮನಲ್ಲೇ ಲೀನವಾಗ್ಬಿಡುತ್ತೆ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಇದು ಗ್ರಸಿಷ್ಠವೂ ಆಗಿದೆ ಮತ್ತು ಪ್ರಭವಿಷ್ಣುವೂ ಆಗಿದೆ. ಪ್ರಭವಿಷ್ಣುವು ಅಂತಂದ್ರೆ ಈ ಸೃಷ್ಟಿಯನ್ನ ಮಾಡ್ತಕ್ಕಂಥ ಒಂದು ಶಕ್ತಿ ಅವನಿಗೆ ಇದೆ. ಮತ್ತೆ ನಮಗೆ 3 ಸತ್ಯಗಳನ್ನ ಶಾಸ್ತ್ರದಲ್ಲಿ ಹೇಳ್ತಾರೆ. ಯಾವುದು? ವ್ಯಾವಹಾರಿಕ ಸತ್ಯ, ಪ್ರಾತಿಭಾಸಿಕ ಸತ್ಯ, ಪಾರಮಾರ್ಥಿಕ ಸತ್ಯ ಅಂತ ಹೇಳಿ ಹೇಳ್ತಾರೆ. ವ್ಯಾವಹಾರಿಕ ಸತ್ಯ ಅಂದ್ರೆ ನಾವು ಜೀವನ ಮಾಡ್ತಿರೋದು, ನಾವು ಬದುಕಿರೋದು, ಇದೆಲ್ಲ ವ್ಯಾವಹಾರಿಕ ಸತ್ಯ. ಪ್ರಾತಿಭಾಸಿಕ ಸತ್ಯಕ್ಕೆ ಶಾಸ್ತ್ರದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು, ಹೇಗೆ ನಮಗೆ ಅರ್ಧಂಬರ್ಧ ಬೆಳಕಿದ್ದಾಗ ಉದಯ ಆಗ್ತಾ ಇರ್ಬೇಕಾದ್ರೆ ಹಗ್ಗನೇ ನೋಡಿ ನಾವು ಹಾವು ಅಂತ ಭ್ರಮೆ ಬರುತ್ತೋ, ಅಥವಾ ಈ ಬಿಸಿಲಲ್ಲಿ ಕಪ್ಪೆ ಚಿಪ್ಪನ್ನು ನೋಡಿ ನಾವು ಬೆಳ್ಳಿ ಅಂತ ಅನ್ಕೊಳ್ತೀವೋ, ಹಾಗೆ ಪ್ರಾತಿಭಾಸಿಕ ಸತ್ಯ ಅಂತ ಹೇಳ್ತಾರೆ. ಪಾರಮಾರ್ಥಿಕ ಸತ್ಯ ಅಂತಂದ್ರೆ ಇದು ಯಾವಾಗ್ಲೂ ಇಲ್ಲದೆ ಇರೋದ್ರಿಂದ, ಅಂದ್ರೆ ಈ ಹುಟ್ಟು ಸಾವುಗಳು ಇರೋದ್ರಿಂದ ಇದು ತ್ರಿಕಾಲ ಆಬಾಧಿತ ಆಗಿಲ್ದೇ ಇರೋದ್ರಿಂದ, ಕೇವಲ ಆ ಪರಬ್ರಹ್ಮ ಅಥವಾ ನಿರಾಕಾರ ಬ್ರಹ್ಮವೇ ನಿತ್ಯವಾಗಿರೋದ್ರಿಂದ ಅದೇ ಪಾರಮಾರ್ಥಿಕ ಸತ್ಯ, ಅದನ್ನೇ ನಾವು ತಿಳ್ಕೊಳ್ಬೇಕಾಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಪ್ರಭವಿಷ್ಣು ಅಂತಂದ್ರೆ ಸುಳ್ಳಾಗಿ ಕಲ್ಪಿತವಾಗಿರ್ತಕ್ಕಂತಹ ಈ ಒಂದು ಪ್ರಪಂಚವನ್ನು ಉಂಟು ಮಾಡಿದ್ದು ಅವನೇ. ಆ ಪ್ರಳಯ ಆಗಿ ಅದರಲ್ಲಿ ಸೇರಿಸ್ಕೊಳ್ತಕ್ಕಂತಹ ಶಕ್ತಿ ಇರೋದನ್ನು ಅವನಿಗೇನೆ ಅಂತ ಹೇಳಿ ಈ ಒಂದು ಶ್ಲೋಕದಿಂದ ಹೇಳ್ತಾ ಇದ್ದಾರೆ.
ಇದಕ್ಕೆ ಇಲ್ಲಿ ಒಂದು ಸಂದೇಹವನ್ನ ಅಥವಾ ಹೇಗೆ ಅನ್ನೋದನ್ನ ಒಂದು ಲಿಂಕ್ ಒಂದು ವಿಚಾರಕ್ಕೂ ಇನ್ನೊಂದು ವಿಚಾರಕ್ಕೂ ನಮಗೆ ಆ ಒಂದು ಬೆಸಿಗೆ ಕೊಂಡಿ ಸಿಕ್ಕಿಲ್ಲ ಅಂದ್ರೆ ಅರ್ಥವೇ ಆಗಲ್ಲ. ಹಾಗಾಗಿ ಕಿಂಚ ಸರ್ವತ್ರ ವಿದ್ಯಮಾನಪಿ ತತ್ ಸತ್ ನೋಪಲಭ್ಯತೆ ಚೇತ್ ಜ್ಞೇಯಂ ಸಮಸ್ತರ್ಹಿ ನ ಕಿಂ ತರ್ಹಿ. ಈ ಜ್ಞೇಯ ಅನ್ನೋದು ಎಲ್ಲಾ ಕಡೆನೂ ಇದ್ದುಕೊಂಡ್ರೆ ಇದು ಯಾಕೆ ನಮಗೆ ಕಾಣಿಸ್ತಾ ಇಲ್ಲ? ಅಥವಾ ಅದು ಕಾಣಿಸ್ತಾ ಇಲ್ಲ ಅಂದ್ರೆ ಕತ್ಲೆಯಲ್ಲಿ ಏನಾದ್ರು ಇದೆಯಾ ಅಂತಂದ್ರೆ ಹಾಗಲ್ಲ ಅಂತ ಹೇಳಕ್ಕೆ ಹೊರಟೆ ಯಾರೀಗ. ಜ್ಯೋತಿಷಾಮಪಿ ತಜ್ಜ್ಯೋತಿಸ್ತಮಸ್ಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಿ ಸರ್ವಸ್ಯ ವಿಷ್ಠಿತಂ. ಜ್ಯೋತಿಷಾಂ ಅಪಿ ತತ್ ಜ್ಯೋತಿ ತಮಸಃ ಪರಂ ಉಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಂ ಜ್ಞಾನಗಮ್ಯಂ ಹೃದಿ ಸರ್ವಸ್ಯ ವಿಷ್ಠಿತಂ. ಈ ನಿರಾಕಾರ ಬ್ರಹ್ಮ ಅಂತ ಹೇಳ್ತಕ್ಕಂಥದ್ದು ಹೇಗಿದೆ ಅಂತಂದ್ರೆ ಜ್ಯೋತಿಗೂ ಕೂಡ ಜ್ಯೋತಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಹೀಶತೆ ಸೂರ್ಯಾದುದೇತಿ ಹೀಶತೆ ಪವಮಾನಃ. ಒಂದು ಭಯದಿಂದ ಆ ಸೂರ್ಯನ ಉದಯ ಆಗ್ತಾ ಇದೆ ಅಂತ ಹೇಳಿ ತೈತ್ರಿಯ ಉಪನಿಷತ್ತು ಹೇಳ್ತಾ ಇದೆ. ಅಂದ್ರೆ ಆ ನಿರಾಕಾರ ಬ್ರಹ್ಮನ ನಿಯಂತ್ರಣಕ್ಕೆ ಸಿಲುಕಿ ಆ ಸೂರ್ಯೋದಯ ಆಗ್ತಾ ಇದೆಯಂತೆ. ಆ ಸೂರ್ಯನಿಗೆ ಒಂದು ಶಕ್ತಿ ಹೇಗೆ ಬರುತ್ತೆ ಅಂತಂದ್ರೆ ಈ ನಿರಾಕಾರ ಬ್ರಹ್ಮನಿಂದನೇ ಶಕ್ತಿ ಬರುತ್ತೆ, ಆ ಬೆಳೆದಿರ್ತಕ್ಕಂತಹ ಶಕ್ತಿ ಅವನಿಂದ ಬರುತ್ತೆ ಅಂತ ಹೇಳಿ. ಹೇಗೆ ಒಂದು ಲೈಟ್ ಬಲ್ಬ್ ಉರಿಬೇಕಾಯ್ತು ಅಂದ್ರೆ ಅದಕ್ಕೆ ಹಿಂದೆ ಎಲೆಕ್ಟ್ರಿಸಿಟಿ ಪವರ್ ಇದ್ದಾಗ ಮಾತ್ರ ದೀಪ ಬೆಳಗತ್ತೋ, ಹಾಗೆ ಈ ಸೂರ್ಯನಿಗೆ ಶಕ್ತಿ ಬರಬೇಕು ಅಂದ್ರೆ ಅದಕ್ಕೆ ನಿರಾಕಾರ ಬ್ರಹ್ಮನಿಂದ ಬರುತ್ತೆ ಶಕ್ತಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಃ ಪರಂ ಉಚ್ಯತೆ ಅಂತ ಹೇಳ್ತಾರೆ. ಇದು ತಮಸ್ಸಿಗಿಂತ ಆಚೆ ಇರ್ತಕ್ಕಂಥದ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ. ಜ್ಞಾನ ಮತ್ತೆ ಆ ಜ್ಞಾನನ ಯಾವ್ದು ತಿಳ್ಕೊಳ್ಬೇಕಾಗಿದೋ ಆ ಒಂದು ಜ್ಞೇಯ, ಮತ್ತೆ ಯಾವುದು ಜ್ಞಾನ ಗಮ್ಯ ಆ ಗುರಿ ಇದೆಯಲ್ಲ, ಜ್ಞಾನ ಅಂತಕ್ಕಂತಹ ಗುರಿ ಇದೆಯಲ್ಲ, ಅದು ಎಲ್ಲವೂ ಹೃದಯ ಸರ್ವಸ್ಯ ವಿಷ್ಠಿತಂ. ಪ್ರತಿಯೊಬ್ಬನ ಹೃದಯದಲ್ಲೂ ಕೂಡ ಆ ಒಂದು ನಿರಾಕಾರ ಬ್ರಹ್ಮನ ಆವಾಸ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೀಗೆ ಇರ್ತಕ್ಕಂತಹ ಒಂದು ಬ್ರಹ್ಮವನ್ನ ಯಾತಕ್ಕೆ ನಮಗೆ ಕಣ್ಣಿಗೆ ಕಾಣ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಮುಂದೆ ಹೇಳ್ತಾರೆ, ಯಥೋಕ್ತಾರ್ಥೋ ಉಪಸಂಹಾರಾರ್ಥೋ ಉಪಸಂಹಾರ್ಥ ಅಯಂ ಶ್ಲೋಕ ಆರಭ್ಯತೆ. ಈಗ ಹಿಂದೆ ಹೇಳಿರ್ತಕ್ಕಂತಹ ವಿಚಾರಗಳೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. ದೂರದಲ್ಲೇ ಇದೆ, ಹತ್ರದಲ್ಲೇ ಇದೆ, ಹೊರಗೂ ಇದೆ, ಒಳಗೂ ಇದೆ. ಇದಕ್ಕೂ ಜ್ಞಾನಕ್ಕೂ ಜ್ಞಾನವಾಗಿದೆ, ಜ್ಯೋತಿಗೂ ಜ್ಯೋತಿಯಾಗಿದೆ ಇತ್ಯಾದಿಗಳು ಎಲ್ಲ ಹೇಳಿದ್ರಲ್ಲ. ಈ ಒಂದು ವಿಚಾರವನ್ನ ಸ್ಪಷ್ಟಪಡಿಸೋದಕ್ಕೋಸ್ಕರ ಈ ಒಂದು ಶ್ಲೋಕ ಆರಂಭ ಆಗ್ತಾ ಇದೆ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ ಮದ್ಭಕ್ತ ಏತದ್ವಿಜ್ಞಾಯ ಮದ್ಭಾವಯೋಪಪದ್ಯತೆ. ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚ ಉಕ್ತಂ ಸಮಾಸತಃ ಮದ್ಭಕ್ತ ಏತದ್ ವಿಜ್ಞಾಯ ಮದ್ಭಾವಯೋ ಉಪಪದ್ಯತೆ. ಯಾರು ಕ್ಷೇತ್ರವನ್ನ ಮತ್ತು ಜ್ಞಾನವನ್ನ ಹಾಗೂ ಜ್ಞೇಯ ಯಾವ್ದು ತಿಳ್ಕೊಳ್ಬೇಕಾಗಿದೆಯೋ ಅದನ್ನ ಸಮಾಸದಿಂದ ಅಂದ್ರೆ ಒಂದೇ
ಪದದಿಂದ ಹೇಳಿದ್ದು ಆಯ್ತು. ಸಮಾಸ ಮತ್ತೆ ವಿಗ್ರಹ ಅಂತ ಇದೆ. ಆ ಸಮಾಸ ಅಂದ್ರೆ ಒಂದು ದೊಡ್ಡ ಪದ ಇರುತ್ತೆ, ಅದನ್ನ ಬಿಡಿಸ್ಕೊಂಡು ಹೇಳಿದಾಗ ವಿಗ್ರಹ ವಾಕ್ಯ ಮಾಡಿಕೊಂಡಾಗ ನಮಗೆ ಅರ್ಥ ಆಗತ್ತೆ. ಯಾರು ನನ್ನ ಭಕ್ತನಾಗಿರ್ತಾನೋ ಅವನು ಇದನ್ನ ತಿಳ್ಕೊಂಡು ನನ್ನ ಭಾವವನ್ನ ಹೊಂದ್ತಾನೆ ಅಂತ ಹೇಳಿ ಇಲ್ಲಿ ಶ್ರೀಕೃಷ್ಣ ನಮಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಈ ಕ್ಷೇತ್ರ ಅಂತಕ್ಕಂಥದ್ದು ಅಂದ್ರೆ ಈ ದೇಹ ಅಂತಕ್ಕಂಥದ್ದು ಮಹಾಭೂತಗಳಂತಹ ಪೃಥಿವ್ಯಾಪ ತೇಜ ವಾಯುರಾಕಾಶ ಈ ಪಂಚಭೂತಗಳಿಂದ ಆಗಿದೆ ಈ ದೇಹ. ಇದರೊಳಗಡೆ ಒಂದು ಆತ್ಮ ಅಂತಕ್ಕಂಥದ್ದು ಇದೆ. ಇದರಲ್ಲಿರ್ತಕ್ಕಂತಹ ಆತ್ಮ ಅದು ನಮಗೇನಾಗ್ಬಿಟ್ಟಿದೆ, ಅಧ್ಯಾಸದಿಂದ ನಾವು ಕೂಡಿದೀವಿ ಅಲ್ವಾ. ನಮಗೆಲ್ಲ ಏನಾಗಿದೆ, ಅಧ್ಯಾಸ. ಈ ಒಂದು ಸಂಸಾರವೇ ಒಂದು ಪ್ರಮುಖವಾದಂತಹ ಒಂದು ಘಟ್ಟ ಆಗಿದೆ. ಅಥವಾ ಇದರಲ್ಲಿ ನಾವು ಮುಳುಗೋಗಿರೋದ್ರಿಂದ ನಮಗೆ ತಮಸ್ಸು ಅಂಧಕಾರ ಆವರಿಸ್ಕೊಂಡಿದೆ. ಆದರೆ ನಮಗೆ ಸರಿಯಾದಂತಹ ಜ್ಞಾನ ಉಂಟಾದಾಗ ಆ ಒಂದು ಆತ್ಮದ ಜ್ಞಾನ ಉಂಟಾಗತ್ತೆ. ಯಾತಕ್ಕೆ ಅಂತಂದ್ರೆ ನಾವು ಎಲ್ಲ ಕೆಲಸವೂ ನನ್ನಿಂದನೇ ಆಗ್ತಾ ಇದೆ ಅನ್ನೋ ಒಂದು ಭ್ರಮೆಯಿಂದ ಇರ್ತೀವಿ. ಆದರೆ ಈ ಎಲ್ಲ ಶಕ್ತಿಯನ್ನ ಕೊಡ್ತಕ್ಕಂಥವನು ಆ ಭಗವಂತನಾದ ವಾಸುದೇವ ಅಂತ ಯಾವಾಗ ತಿಳ್ಕೊಳ್ತೀವೋ, ಈ ಕ್ಷೇತ್ರ ಬೇರೆ ಕ್ಷೇತ್ರಜ್ಞ ಬೇರೆ ಅಂತ ತಿಳ್ಕೊಳ್ತೀವೋ, ಅವಾಗ ನಮಗೆ ಸರಿಯಾದಂತಹ ಜ್ಞಾನ ಉಂಟಾಗುತ್ತೆ. ಯಾವಾಗ ನಾವು ಸಂಪೂರ್ಣವಾಗಿ ಆ ನಿರಾಕಾರ ಬ್ರಹ್ಮಕ್ಕೆ ಶರಣಾಗ್ತೀವೋ ಅವಾಗ ಮದ್ಭಾವ ಯೋ ಉಪಪದ್ಯತೆ, ಮದ್ಭಾವಂ ಯೋ ಉಪಪದ್ಯತೆ. ಯಾರು ಆ ಕೃಷ್ಣನನ್ನ ಶರಣಾಗತಿಯಾಗಿ ಅವನನ್ನ ತಿಳ್ಕೊಳ್ತಾರೋ ಅವನನ್ನೇ ಪಡ್ಕೊಳ್ತಾರೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ನಾವು ಈ ದೇಹವನ್ನೇ ನಾವು ಅಂತ ವ್ಯವಹಾರವನ್ನ ಮಾಡೋದು ಸಹಜ. ಆದರೆ ಈ ದೇಹದ ಒಳಗಡೆ ಆ ಆತ್ಮ ಅಂತಕ್ಕಂಥದ್ದಿದ್ರೆ ಈ ದೇಹಕ್ಕೆ ಬೆಲೆ ಇಲ್ಲ. ಅಂತಂದ್ರೆ ಈ ದೇಹಕ್ಕೆ ಬೆಲೆ ಇಲ್ಲ, ಹೊರಕಾಕ್ತಾರೆ. ಹಾಗಾಗಿ ಈ ದೇಹದ ಒಳಗಿರ್ತಕ್ಕಂತಹ ಆತ್ಮ ಆ ಶ್ರೀಕೃಷ್ಣನೇ. ಅವನಿರೋದ್ರಿಂದಲೇ ಈ ಜಡವಾದ ಶರೀರಕ್ಕೆ ಬೆಲೆ. ಕಣ್ಣು ಇದೆ ಆಕಾರ, ಆ ಕಣ್ಣಿನ ಹಿಂದೆ ಅದು ನೋಡುವಂತಹ ಶಕ್ತಿ ಇರಬೇಕು, ಇಲ್ಲಾಂದ್ರೆ ಆ ಕಣ್ಣಿದ್ದು ಉಪಯೋಗ ಇಲ್ಲ. ಕಿವಿ ಇದೆ ಆಕಾರ, ಆದ್ರೆ ಆ ಕಿವಿಯ ಒಳಗಡೆ ಆ ಗ್ರಹಣ ಶಕ್ತಿ ಇರಬೇಕು. ಹಾಗೇನೆ ಎಲ್ಲ ಅಂಗಾಂಗಗಳು ಕೆಲಸವನ್ನ ಮಾಡಬೇಕು ಅಂತಂದ್ರೆ ಅದಕ್ಕೆ ಹಿಂದೆ ಒಂದು ಶಕ್ತಿ ಇರಬೇಕು. ಆ ಶಕ್ತಿಯೇ ಆ ನಿರಾಕಾರವಾದಂತಹ ಬ್ರಹ್ಮ. ಆದ್ರಿಂದಲೇ ಎಲ್ಲ ಕೆಲಸಗಳು ಆಗ್ತಾ ಇದೆ ಅಂತ ಹೇಳಿ ನಾವು ತಿಳ್ಕೊಂಡಾಗ ಆ ಶಕ್ತಿಗೆ, ಆ ಮಹಾಶಕ್ತಿಗೆ ಅಥವಾ ಆ ಮಹಾಚೇತನಕ್ಕೆ ಶರಣಾದಾಗ ನನ್ನ ಭಾವವನ್ನೇ ಹೊಂದ್ತಾರೆ ಅಂತ ಹೇಳಿ ಈ ಒಂದು ಶ್ಲೋಕದಿಂದ ನಮಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಮುಂದೆ ಈ ವಿಚಾರವನ್ನ ಇನ್ನೂ ಸ್ಪಷ್ಟ ಮಾಡೋದಕ್ಕೆ ಹೊರಟಿದ್ದಾನೆ ಶ್ರೀಕೃಷ್ಣ. ಪ್ರಕೃತಿಂ ಪುರುಷಂ ಚೈವ ವಿದ್ಯನ್ನಾದಿ ಉಭಾವಪಿ ವಿಕಾರಾಂಶ ಗುಣಾಂಶೈವ ವಿದ್ಯೆ ಪ್ರಕೃತಿ ಸಂಭವಾನ್. ಇಲ್ಲಿ ಏನ್ ಹೇಳ್ತಾರೆ, ಪ್ರಕೃತಿಂ ಪುರುಷಂ ಚೈವ ವಿದ್ಯೆ ಅನಾದಿ ಉಭಾವಪಿ. ಎರಡು ವಿಭಾಗವನ್ನಾಗಿ ಮಾಡಿ ತೋರಿಸ್ತಾ ಇದ್ದಾನೆ ಇಲ್ಲಿ ಶ್ರೀಕೃಷ್ಣ ನಮಗೆ. ಏನು ಅಂದ್ರೆ ಒಂದು ಪ್ರಕೃತಿ, ಇನ್ನೊಂದು ಪುರುಷ. ಹೇಗೆ ನಮಗೆ ಲೌಕಿಕ ಜೀವನದಲ್ಲಿ
ಒಂದು ಹೆಣ್ಣು ಮತ್ತೆ ಗಂಡು ಅವರಿಬ್ಬರ ಸಮಾಗಮದಿಂದ ಮಕ್ಕಳು ಉಂಟಾಗತ್ತೋ ಹಾಗೆ ಈ ಒಂದು ಪ್ರಕೃತಿ ಮತ್ತೆ ಪುರುಷ ಅಂತಕ್ಕಂಥದ್ದು. ಪ್ರಕೃತಿ ಅಂತಂದ್ರೆ ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಪ್ರಕೃತಿ ಮತ್ತು ಪುರುಷ ಎರಡೂ ಅನಾದಿ. ಇದು ಯಾವಾಗ ಆರಂಭ ಆಯ್ತು ಅಂತಕ್ಕಂಥದ್ದನ್ನ ಹೇಳೋದಕ್ಕೆ ಬರೋದಿಲ್ಲ ಅಂತ ತಿಳ್ಕೋ ಅಂತ ಹೇಳ್ತಾ ಇದ್ದಾರೆ. ಶೈವ ವಿದ್ಧಿ ತಿಳ್ಕೋ ಅಂತ ಹೇಳ್ತಾ ಇದ್ದಾರೆ. ವಿಕಾರಾಂಶ ಗುಣಾಂಶೈವ, ಇದರಲ್ಲಿ ವಿಕಾರ ಮತ್ತೆ ಗುಣ ಎರಡೂ ಪ್ರಕೃತಿಯಿಂದ ಉಂಟಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೇಗೆ ಅಂತಂದ್ರೆ ಈ ವಿಕಾರ ಅಂತಕ್ಕಂಥದ್ದು ಈ ದೇಹಕ್ಕೆ ಉಂಟಾಗತ್ತೆ ಅಲ್ವಾ. ಫಸ್ಟ್ ಏನಾಗುತ್ತೆ, ಅಸ್ಥಿ ಜಾಯತೆ ವರ್ಧತೆ ಪರಿಣಮತೆ ಅಪಕ್ರಿಯತೆ ವಿನಶ್ಯತಿ ಅಂತ ಹೇಳಿ ಷಡ್ಭಾವ ವಿಕಾರನ್ನ ಶಾಸ್ತ್ರಕಾರರು ಹೇಳ್ತಾರೆ. ಅಸ್ಥಿ ತಾಯಿಯ ಗರ್ಭದಲ್ಲಿ ಒಂದು ಅಂಡಾಶಯ ರೂಪವಾಗಿ ಫಸ್ಟ್ ಒಂದು ದೇಹ ಸೂಕ್ಷ್ಮ ರೂಪದಲ್ಲಿ ಉಂಟಾಗುತ್ತೆ. ಜಾಯತೆ ಅದು ಒಂದು ಶಿಶುವಿನ ರೂಪವನ್ನು ಹೊಂದಿ ಹುಟ್ಟತ್ತೆ. ಎರಡಾಯ್ತು. ಜಾಯತೆ ವರ್ಧತೆ ಬೆಳೀತಾ ಹೋಗುತ್ತೆ. ಅದು ಪರಿಣಾಮತೆ ದೇಹದಲ್ಲಿ ಪರಿಣಾಮಗಳು ದೊಡ್ಡವರಾಗ್ತಾ ಆಗ್ತಾ ಬೇರೆ ಬೇರೆ ತರದಲ್ಲಿ ಒಳಭಾಗದಲ್ಲಿ ಹೊರಭಾಗದಲ್ಲಿ ಪರಿಣಾಮ ಬೀರ್ತಾ ಹೋಗುತ್ತೆ. ಅಪಕ್ರಿಯತೆ ಒಂದು ಹದ್ದು ತನಕ ಈ ದೇಹ ಬೆಳೆದು ಪರಿಣಾಮಗಳು ಎಲ್ಲ ಆಗಿ ಒಂದು ವಯಸ್ಸಾದ್ಮೇಲೆ ಏನಾಗುತ್ತೆ, ಅದು ಕ್ಷೀಣ ಆಗ್ತಾ ಹೋಗುತ್ತೆ. ದೇಹದಲ್ಲಿರ್ತಕ್ಕಂತಹ ಶಕ್ತಿ ಮತ್ತೆ ಆ ದೇಹ ಒಂಥರ ಶ್ರಿಂಕ್ ಆಗ್ತಾ ಹೋಗುತ್ತೆ. ಕಡೆಗೆ ಏನಾಗುತ್ತೆ ವಿನಶ್ಯತಿ. ಈ 6 ಷಡ್ಭಾವವನ್ನ ಒಪ್ಕೊಂಡಿದ್ದೀವಿ. ಮತ್ತೆ ಈ ಪಂಚಭೂತಗಳಿಂದ ಆಗಿರ್ತಕ್ಕಂತಹ ಈ ಶರೀರವೆಲ್ಲವೂ ತ್ರಿಗುಣಾತ್ಮಕವಾಗಿರ್ತಕ್ಕಂಥದ್ದು ಅಂತ ಹೇಳಿ ಹೇಳ್ತಾರೆ. ಸತ್ವ ತಮ ರಜೋಗುಣಗಳಿಂದ ಕೂಡಿರೋದು ಅಂತ ಹೇಳಿ ಈ ಒಂದು ಶ್ಲೋಕದಲ್ಲಿ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಇದು ಯಾವಾಗಿಂದ ಆಯ್ತು ಅಂತಂದ್ರೆ ಇದನ್ನ ಅನಾದಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮುಂದೆ ಕೇಳ್ತಾ ಇದ್ದಾರೆ, ಕೇ ಪುನಃ ತೇ ವಿಕಾರಾಹ ಗುಣಾಶ್ಚ ಪ್ರಕೃತಿ ಸಂಭವಾಹ. ಪ್ರಕೃತಿಯಿಂದ ಉಂಟಾಗಿರೋ ಆ ವಿಕಾರಗಳು ಮತ್ತು ಗುಣಗಳು ಎಂಬುದಾದ್ರೂ ಯಾವುದು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿ ಅದಕ್ಕೆ ಈ ರೀತಿಯಾಗಿ ಶ್ಲೋಕದಲ್ಲಿ ಉತ್ತರವನ್ನು ಕೊಡೋದಕ್ಕೆ ಹೊರಟಿದ್ದಾರೆ. ಕಾರ್ಯ ಕಾರಣಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಭೋಕ್ತೃತ್ವೇ ಹೇತುರುಚ್ಯತೆ. ಕಾರ್ಯ ಕರಣ ಕರ್ತೃತ್ವೇ ಹೇತು ಪ್ರಕೃತಿ ಉಚ್ಯತೆ ಪುರುಷಃ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ. ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ಅದಕ್ಕೆ ಕರಣಗಳು ಬೇಕು, ಅಂದ್ರೆ ಉಪಕರಣಗಳು ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಕಾರ್ಯ ಮತ್ತು ಕರಣಗಳು ಕರ್ತೃತ್ವಕ್ಕೆ ಹೇತು ಅನ್ಸತ್ತೆ ಅಂತ ಹೇಳಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಏನಂತಂದ್ರೆ ನಾವು ಒಂದು ಕೆಲಸವನ್ನ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಫಸ್ಟು ಮನಸ್ಸಿರ್ಬೇಕು ಕೆಲಸವನ್ನ ಮಾಡೋದಕ್ಕೆ. ಆಮೇಲೆ ಆ ಕೆಲಸ ಆಗ್ಬೇಕು ಅಂತಂದ್ರೆ ನಮ್ಗೆ ಕರಣಗಳು ಯಾವುದು, ಕೈ ಕಾಲು ಮನಸ್ಸು ಇಂದ್ರಿಯಗಳು, ಕಣ್ಣು ಕಿವಿ ಮೂಗು ಬಾಯಿ ಇತ್ಯಾದಿ ಇಂದ್ರಿಯಗಳು ಏನಿದೆಯಲ್ಲ ಇದೆಲ್ಲ ಕರಣಗಳು. ಯಾಕೆಂದ್ರೆ ಎಲ್ಲ ಸೇರ್ಕೊಂಡ್ತಾನೆ ನಾವೊಂದು ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಇದು ಕರ್ತೃತ್ವಕ್ಕೆ ಕರಣಗಳು ಹೇತು. ಹೇತು ಅಂದ್ರೆ ಕಾರಣ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಪುರುಷ ಅಂತಕ್ಕಂಥವನು ಇದನ್ನಲ್ಲ, ಪುರೇ ಶ್ರೇಯತೆ ಇತಿ ಪುರುಷ. ಆ ಒಂದು ಭಗವಂತ ನಮ್ಮ ದೇಹದಲ್ಲಿ
ವಾಸ ಮಾಡ್ತಿರೋದ್ರಿಂದ ಈ ದೇಹಕ್ಕೆ ಪುರುಷ ಅಂತ ಹೇಳ್ತಾರೆ. ಇದರಲ್ಲಿ ಸ್ತ್ರೀ ಮತ್ತೆ ಪುರುಷ ಅನ್ನೋ ಭೇದ ಇಲ್ಲ. ಸ್ತ್ರೀಯಲ್ಲೂ ಕೂಡ ಪುರುಷನಲ್ಲೂ ಕೂಡ ಆ ನಿರಾಕಾರ ಬ್ರಹ್ಮ ಇರ್ತಕ್ಕದ್ರಿಂದ ವಿಶೇಷಣವಾಗಿ ಪುರುಷ ಅಂತ ಹೇಳಿ ಹೇಳ್ತಾರೆ. ಪುರೇಶೇಯತೆ ಇತಿ ಪುರುಷ, ಸ್ತ್ರೀಯನ್ನು ಸೇರಿಸ್ಕೊಂಡು ಪುರುಷರನ್ನು ಸೇರಿಸ್ಕೊಂಡು ಅಲ್ಲಿ ಅವನಿಗಿನ್ನ ಉದ್ದೇಶಿಸಿ, ಆ ಭಗವಂತನ ಉದ್ದೇಶಿಸಿ ಪುರುಷ ಅಂತ ಹೇಳ್ತಾರೆ. ಸ್ತ್ರೀ ಪುರುಷ, ಸ್ತ್ರೀಲಿಂಗ ಪುಲ್ಲಿಂಗ ಅನ್ನೋ ಲಿಂಗ ಭೇದವನ್ನು ತಗೊಳ್ಬಾರ್ದು, ವಿಶೇಷಣದಿಂದ ಪುರುಷ ಅಂತ ತಗೊಳ್ಬೇಕಿಲ್ಲ. ಈ ರೀತಿ ಇರ್ತಕ್ಕಂತಹ ಜೀವ ಅಂತ ತಗೊಳ್ಬೋದು, ಸುಲಭವಾಗಿ ಅರ್ಥ ಆಗೋದಕ್ಕೆ. ಜೀವ ಜೀವ ಅಂದಾಗ ಸ್ತ್ರೀನೂ ಆಗತ್ತೆ ಪುರುಷನೂ ಆಗತ್ತೆ. ಈ ಜೀವ ಸುಖ ದುಃಖಗಳನ್ನ ಅನುಭವಿಸ್ತಾ ಇದೆ. ಹಾಗಾಗಿ ಇದಕ್ಕೆ ಭೋಕ್ತೃತ್ವೇ ಹೇತುರುಚ್ಯತೆ. ಈ ಸುಖ ದುಃಖಗಳ ಅನುಭವ ಹೇಗಾಗತ್ತೆ ಅಂತಂದ್ರೆ, ನಮಗೆ ಆ ಆತ್ಮ ಅಂತಕ್ಕಂಥ ಸಾಕ್ಷಿ ರೂಪವಾಗಿದೆ ಅಷ್ಟೇ. ಅದಕ್ಕೇನು ಕರ್ತೃತ್ವ ಭೋಕ್ತೃತ್ವ ಇತ್ಯಾದಿಗಳು ಏನೂ ಇಲ್ಲ. ಆ ಆತ್ಮ ಅಂತಕ್ಕಂಥದ್ದು ಇರೋದ್ರಿಂದ ನಮ್ಮ ಈ ಮನಸ್ಸು ಅಥವಾ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಕೆಲಸವನ್ನು ಮಾಡಿ ನಮಗೆ ಸುಖ ದುಃಖಾದಿಗಳ ಒಂದು ವಿಚಾರವನ್ನ ಅನುಭವಕ್ಕೆ ತರ್ತಾ ಇದೆ. ಯಾವುದು ಅಂದ್ರೆ ಮನಸ್ಸು. ಈ ಮನಸ್ಸು ಅಂತಕ್ಕಂಥದ್ದು ಯಾವ್ದ್ರಿಂದ ಆಗಿದೆ ಅಂದ್ರೆ ಕರ್ಮಗಳಿಂದ ಆಗಿದೆ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಈ ಕಾರ್ಯಕರಣ ಈ ಹೇತುವಾಗಿದ್ದು ಪ್ರಕೃತಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಥವಾ ಈ ಪ್ರಕೃತಿ ಇಂದ ಅಂದ್ರೆ ಪಂಚಭೂತಗಳು ಉಳ್ಳಂತಹ ಈ ಪಂಚಭೂತಗಳನ್ನೆಲ್ಲ ಸೇರ್ಕೊಂಡು ಸಮಷ್ಟಿಯಿಂದ ಪ್ರಕೃತಿ ಅಂತ ಹೇಳ್ತಾ ಇದ್ದಾರೆ. ಆ ಪ್ರಕೃತಿಗೆ ಕೂಡ ಶಕ್ತಿ ಕೊಡ್ತಕ್ಕಂಥನು ಆ ನಿರಾಕಾರ ಬ್ರಹ್ಮನೇ. ಹಾಗಾಗಿ ಆ ನಿರಾಕಾರ ಬ್ರಹ್ಮ ಇರೋದ್ರಿಂದ ಇದಕ್ಕೆಲ್ಲ ಶಕ್ತಿ ಇದೆ. ಆ ಶಕ್ತಿಯಿಂದನೇ ಎಲ್ಲವೂ ಉಂಟಾಗಿದೆ. ಆಕಾಶಾದ್ ವಾಯು ವಾಯುರಗ್ನಿ ಅಗ್ನೇರಾಪಹ ಅಂತ ಹೇಳಿ ಹೀಗೆ ಸೃಷ್ಟಿಯ ಕ್ರಮವನ್ನ ಹೇಳಿದಾರಲ್ಲ, ಆ ಎಲ್ಲದಕ್ಕೂ ಹಿಂದೆ ಇರ್ತಕ್ಕಂತಹ ಮಹಾಚೇತನ ಆ ನಿರಾಕಾರ ಬ್ರಹ್ಮ. ಅದರಿಂದ ಈ ದೇಹಾದಿಗಳು ಉಂಟಾಗಿದೆ. ಈ ದೇಹದಿಂದ ನಾವು ಸುಖ ದುಃಖಾದಿಗಳನ್ನ ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಷ್ಟು ವಿಚಾರಗಳನ್ನ ಇವತ್ತು ಚಿಂತನೆ ಮಾಡಿ ಉಳಿದಿದ್ದನ್ನ ಮುಂದಿನ ಒಂದು ರೆಕಾರ್ಡಿಂಗ್ ಅಲ್ಲಿ ಹಾಕೋ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಆ ವಾಗ್ದೇವಿ ಆ ಕೃಷ್ಣ ಏನು ನನ್ನ ಅಲ್ಲಿ ಕುಳಿತು ಪ್ರಚೋದನೆ ಮಾಡಿರೋ ಅಷ್ಟನ್ನು ಮಾತ್ರ ಹೇಳಕ್ ಸಾಧ್ಯ ನಾನು. ಅದರಿಂದ ಹೆಚ್ಚು ಹೇಳಕ್ಕಾಗಲ್ಲ, ಕಡಿಮೆನೂ ಹೇಳಕ್ಕಾಗಲ್ಲ. ಎಲ್ಲ ಫಲಾಫಲಗಳು ತಪ್ಪು ಎಲ್ಲವೂ ಅವನಿಗೆ ಸೇರಿತ್ತು. ನಾನು ಕೇವಲ ನಿಮಿತ್ತ ಮಾತ್ರವಾಗಿ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಈ ಒಂದು 20ನೇ ಶ್ಲೋಕದೊಂದಿಗೆ ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು.